ಬೆಳಗ್ಗೆ ಸಂಸದರ ತೇಜಸ್ವಿ ಸೂರ್ಯ ಇಲ್ಲೇ ಮಾತಾಡಲ್ಲ ಬೇರೆ ಇಲ್ಲ ಮಾತಾಡಿ ಸರ್, ತೊಂದರೆ ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಂ ಸರ್, ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸೋದಾದ್ರೆ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಮೆಟ್ರೋನ ಆಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೆಟ್ರೋ ಆಡ್ ಮಾಡ್ತಾ ಇದೀವಿ. ಮೆಟ್ರೋ ಆಡ್ ಮಾಡಕ್ಕೆ ನಮ್ದೇನು ತಯಾರಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಕೊಡಿಸಬೇಕು, ಬರೀ 10% 12% ಅದಕ್ಕೆ ಅವ್ರೇನು ಪಾಪ ಮಾತಾಡ್ತಾ ಇದ್ದಾರೆ. ಅವರು ಕೆಲವು ಏನೋ ಸಲಹೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ನನ್ನ ಆಫೀಸರ್ಸ್ ಕೊಡ್ತೀನಿ. ಆಫೀಸರ್ಸ್ ಕೊಟ್ಟು ಮಾಡ್ತೀನಿ. ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ. ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ. ಇನ್ನು ಆ ಬಸ್ಗಳು ಅಲೋ ಮಾಡೋದು ಏನು ಅಂತ ಅವ್ರು ಏನೋ ಕೆಲವು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ರು, ಪವರ್ ಪಾಯಿಂಟ್. ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ. ಆಮೇಲೆ BMLT ಅದನ್ನ ಇದನ್ನ ಮಾಡಬೇಕು, ಫೀಡರ್ ಬಸ್. ನಿಮ್ಮ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿ, ಇಲ್ಲ ಅದೇನು ಮಾಡೋಕ್ಕಾಗಲಿಲ್ಲ ಅಂತ. ಈಗ ಎಷ್ಟು ದುಡ್ಡು ಕೊಟ್ಟು ಕಳಿಸಿದ್ದಾರೆ, ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ. ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ್ದೀನಿ, ನಡಿ 4 ಜನ MP ಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ, ನಾನು ಬರ್ತೀನಿ, ಒಂದಷ್ಟು ದುಡ್ಡು ಕೊಡಿಸಿ ಏನೇನು ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ. ಸೊ ಅವರು ಟನಲ್ ನಾನು ಹೇಳಿದೆ, ಲಾಲ್ಬಾಗ್ ನೀವು ತಿಳ್ಕೊಂಡಾಗ 6 ಎಕರೆ ಎಲ್ಲ ಮಾಡ್ತಾ ಇಲ್ಲ. ಸ್ಮಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು, ಎಲ್ಲರೂ ಒಂದು ಮಾಡಬೇಕಲ್ಲ, ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದ್ರು. ಸೊ ಅವರು ಇಲ್ಲ ಎಲ್ಲಾ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನಾನು ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ. ಆಮೇಲೆ 70% ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ORR BRTS ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ದುಡ್ಡ. ಅದಾದ್ರೆ ನಡಿಯಪ್ಪ, ಸೋಮಣ್ಣ ಅವ್ರ ಹತ್ರ ಮಾತಾಡೋಣ, ಇವ್ರ ಹತ್ರ ಮಾತಾಡೋಣ, ತಗೊಳ್ಳಿ, ದುಡ್ಡು ಕೊಡಿ. ವಿ ಆರ್ ರೆಡಿ ಟು ಡೂ ದಟ್. ಲಾಸ್ಟ್ 10 years ಇಂದ ನಾವು ಆ ಹೊಸ ರೈಲ್ಗಳು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಇದೆಯಲ್ಲ ಸಬರ್ಬನ್ ರೈಲ್ನ ಜಾಸ್ತಿ ಮಾಡಬೇಕು ಅಂತಾರೆ. ಇನ್ನು ಒಂದು ಮಾಡೋಕ್ಕಾಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ಏನು, ಬರೀ ನೀನು ಸಲಹೆ ಕೊಡಕ್ ಹೋಗ್ಬೇಡ, ದುಡ್ಡು ತಗೊಂಡ್ ಬಾಪ ಅಂತ.